ಬಿಜೆಪಿಯಲ್ಲಿ ಆರ್ಎಂಡಿ ಹೈ ವೋಲ್ಟೇಜ್ ಸರ್ಜರಿ ಮೀಟಿಂಗ್ ನಡೀತಾ ಇದೆ. ಅಂದರೆ ರಾಜ್ಯ ಬಿಜೆಪಿಯ ಆಂತರಿಕ ಗೊಂದಲಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಕಾರಣಕ್ಕೆ ಒಂದು ನಿರ್ಧಾರಕ್ಕೆ ಬರ್ತಾ ಇರುವಂಥದ್ದು. ಕ್ರಾಸ್ ವೋಟ್ ಬಳಿಕ ರಾಜ್ಯ ಬಿಜೆಪಿ ಉಸ್ತುವಾರಿ ಫುಲ್ ಅಲರ್ಟ್ ಆಗಿದೆ. ರಾಧಾ ಮೋಹನ್ ದಾಸ್ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಬಹಳ ದಿನಗಳ ಹಿಂದೆ ನಮಗೊಬ್ಬ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರೀತಿಯ ಉಸ್ತುವಾರಿ ನಮಗೆ ಬೇಕು, ರಾಧಾ ಮೋಹನ್ ತರದವರು ಬೇಡ, ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥ ಆರೋಪಗಳು ಸ್ವಪಕ್ಷ ಅಂದರೆ ಬಿಜೆಪಿಯಲ್ಲಿ ವ್ಯಕ್ತವಾಗ್ತಾ ಇದ್ದು, ಇದೀಗ ರಾಧಾ ಮೋಹನ್ ದಾಸ್ ಅವರೇ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ರಾಧಾ ಮೋಹನ್ ದಾಸ್ ಅವರು ಡಾಕ್ಟರ್ ಕೆ ಸುಧಾಕರ್ ಮತ್ತು ಶಾಸಕ ವಿಶ್ವನಾಥ್ ನಡುವಣ ಬಣ ಬಡಿದಾಟಕ್ಕೆ ಬ್ರೇಕ್ ಕೂಡ ಹಾಕಲಿಕ್ಕೆ ಮುಂದಾಗಿದ್ದಾರೆ. ಒಂದೊಂದು ಕಡೆ ಸುಧಾಕರ್ ನಿನ್ನೆ ನಡೆದ ಸಭೆಯಲ್ಲಿ ಮೂವರಿಗೆ ಆರ್ಎಂಡಿ ಕ್ಲಾಸ್ ತೆಗೆದುಕೊಂಡಿದ್ದು, ಈ ವೇಳೆ ಬಿಜೆಪಿಯಲ್ಲಿ ಹೈ ವೋಲ್ಟೇಜ್ ಸರ್ಜರಿ ಮೀಟಿಂಗ್ ಅನ್ನು ರಾಧಾ ಮೋಹನ್ ದಾಸ್ ಅವರು ನಡೆಸಿದ್ದು, ರಾಜ್ಯ ಬಿಜೆಪಿಯ ಆಂತರಿಕ ಗೊಂದಲಗಳಿಗೆ ಬ್ರೇಕ್ ಅನ್ನು ಹಾಕಲಿಕ್ಕೆ ಈಗ ಹೈಕಮಾಂಡ್ ಮುಂದಾಗ್ತಾ ಇದೆ. ಕ್ರಾಸ್ ವೋಟ್ ಬಳಿಕ ರಾಜ್ಯ ಬಿಜೆಪಿ ಉಸ್ತುವಾರಿ ಫುಲ್ ಅಲರ್ಟ್ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ರಾಧಾ ಮೋಹನ್ ದಾಸ್ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ನಡೆಸಿದ್ದಾರೆ. ಅದರ ಜೊತೆಗೆ ಬಣ ಗುಡ್ಡಾಟಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನು ಇಡುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದು, ಗೊಂದಲ ಹೀಗೆ ಮುಂದುವರೆದರೆ 2028ಕ್ಕೆ ನಾವು ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಖಡಕ್ ಎಚ್ಚರಿಕೆ ಕೊಡ್ತಾ ಇರುವಂಥ ರಾಧಾ ಮೋಹನ್ ದಾಸ್ ಅವರು ಈ ವೇಳೆ ಹೇಳ್ತಾ ಇರುವಂಥದ್ದು ಒಂದೇ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ 2028ರ ಚುನಾವಣೆಯ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ, ಪಕ್ಷವನ್ನು ಕಟ್ಟಲಿಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ವಿಶ್ವನಾಥ್ ಜೊತೆ 20 ನಿಮಿಷ ಮಾತುಕತೆ ನಡೆಸಿದ್ದಾರೆ. ಕ್ಷೇತ್ರದಲ್ಲಿ ಅದ್ಭುತ ಸಂಘಟನೆ ಇಟ್ಕೊಂಡು ಯಾಕ್ರಿ ಕಚ್ಚಾಟ ಮಾಡ್ತೀರಿ ಅಂದಿದ್ದಾರೆ. ನೀವೇ ಈ ರೀತಿ ಶಿಸ್ತು ಉಲ್ಲಂಘನೆ ಮಾಡಿಬಿಟ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಬಹಿರಂಗ ಕಿತ್ತಾಟ ಕಾಂಗ್ರೆಸ್ಗೆ ಅಸ್ತ್ರವಾಗ್ತಾ ಇದೆ, ಅದು ಎನ್ಕ್ಯಾಶ್ ಮಾಡ್ಕೋತಾ ಇದೆ. ಅವರು ನನ್ನ ವಿಚಾರಕ್ಕೆ ಬಂದಿದ್ದಕ್ಕೆ ನಾನು ಟ್ರಿಗರ್ ಆಗಿದ್ದೆ ಅಂತ ಈ ವೇಳೆ ವಿಶ್ವನಾಥ್ ಹೇಳಿದ್ದಾರೆ. ಸುಧಾಕರ್ ನನ್ನ ವಿಚಾರಕ್ಕೆ ಬಂದಿದ್ದಕ್ಕೆ ನಾನು ಟ್ರಿಗರ್ ಆದೆ ಅಂತ ಹೇಳಿದ್ದಾರೆ. ಇದೇ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದ ವಿಶ್ವನಾಥ್ ಈ ವೇಳೆ ಸುಧಾಕರ್ ಅವರ ಬುಡಕ್ಕೆ ಕೈ ಹಾಕ್ತೀನಿ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಬಹಿರಂಗವಾಗಿ ಕೊಟ್ಟಿದ್ರು. ಒಂದು ರೀತಿ ಇಬ್ಬರು ನಾಯಕರ ನಡುವೆ ಹಾದಿರಂಪ ಬೀದಿರಂಪ ಅನ್ನುವಂತಾಗಿತ್ತು ಜಗಳ ಅನ್ನುವಂಥದ್ದು. ಹಾಗಾಗಿ ಇದರ ಒಂದು ಭರಪೂರ ಲಾಭವನ್ನು ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಬಣ ಬಡಿದಾಟವನ್ನು ನಿಲ್ಲಿಸಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿ ಅಂತ ಬುದ್ಧಿವಾದ ಹೇಳಿದ್ದಾರೆ. ಸುಮಾರು 20 ನಿಮಿಷ ವಿಶ್ವನಾಥ್ ಜೊತೆ ಮಾತುಕತೆ ಆಡಿದ ನಂತರ ಸುಧಾಕರ್ ಜೊತೆಯೂ ಕೂಡ 20 ನಿಮಿಷಗಳ ಕಾಲ ಪ್ರತ್ಯೇಕ ಚರ್ಚೆಯನ್ನು ಮಾಡಿದ್ದಾರೆ ರಾಧಾ ಮೋಹನ್ ದಾಸ್. ಉನ್ನತ ಸ್ಥಾನದಲ್ಲಿರೋ ನೀವು ಈ ರೀತಿಯಾಗಿ ಕಚ್ಚಾಡಿದ್ರೆ ಹೇಗೆ? ಜನರಿಗೆ, ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ? ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ವರಿಷ್ಠರ ಗಮನಕ್ಕೆ ತನ್ನಿ, ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬೇಡಿ ಎಂದಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸೂಚನೆ ಕೊಟ್ಟಿದ್ದಾರೆ. SR ವಿಶ್ವನಾಥ್ ಬೆಂಬಲಿಗರಿಂದ ಕೆಲ ತಪ್ಪುಗಳಾಗಿವೆ, ಈಗ ಎಲ್ಲದಕ್ಕೂ ಕಡಿವಾಣ ಬಿದ್ದಿದೆ, ಮುಂದೆ ಈ ರೀತಿ ಆಗೋದಿಲ್ಲ. ಆರ್ಎಂಡಿ ಮುಂದೆ ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಂತಹ ಸಮಜಾಯಿಷಿ, ಹಿಂದೆ ಏನೇ ನಡೆದಿದ್ರು ಎಲ್ಲ ಡಿಲೀಟ್ ಮಾಡ್ತೀನಿ ಅಂತ ವಿಶ್ವನಾಥ್ ಹೇಳ್ತಾ ಇದ್ರು, SR ವಿಶ್ವನಾಥ್. ಹಾಗಾಗಿ ಇದೆಲ್ಲವನ್ನೂ ಡಿಲೀಟ್ ಮಾಡಿ ಯಾವುದನ್ನು ಇಟ್ಕೋಬೇಡಿ ಅಂತ ರಾಧಾ ಮೋಹನ್ ದಾಸ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ಮುಂದಾದರೂ ಈ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಎನ್ನೆಲ್ಲ ಸುಮಾರು 20 ನಿಮಿಷಗಳ ಕಾಲ ಇಬ್ಬರೂ ನಾಯಕರನ್ನ ಕೂರಿಸ್ಕೊಂಡು, ಪ್ರತ್ಯೇಕವಾಗಿ ಕೂರಿಸ್ಕೊಂಡು ಚರ್ಚೆಯನ್ನು ಮಾಡಿ ಬುದ್ಧಿವಾದವನ್ನು ಹೇಳಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾದದ್ದು ನಿಮ್ಮ ವೈಯಕ್ತಿಕ ಈರ್ಷ್ಯೆಗಳು, ದ್ವೇಷಗಳು ಅಥವಾ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ನನಗೆ ಬೇಕಾಗಿಲ್ಲ, ಪಕ್ಷ ದೊಡ್ಡದು, ಹಾಗಾಗಿ ಪಕ್ಷವೇ ಮುಖ್ಯ. ನೀವೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು. 2028ರ ಚುನಾವಣೆಯಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಂದಿದ್ದಾರೆ. ಇನ್ನು 1 to 1 ಬಳಿಕ ಒಟ್ಟಿಗೆ ಕೂರಿಸ್ಕೊಂಡು ಸಂಧಾನ ಕೂಡ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್. ನೀವಿಬ್ಬರು ಅಕ್ಕಪಕ್ಕದ ಕ್ಷೇತ್ರದವರು, ಒಟ್ಟಾಗಿ ನಿಲ್ಲಿ, ಯಾಕೆ ಕಿತ್ತಾಡ್ತೀರಿ? ನಿಮ್ಮ ಕಚ್ಚಾಟ ಕಾರ್ಯಕರ್ತರಲ್ಲಿ ಗೊಂದಲ ತರುತ್ತೆ, ಜನರಲ್ಲೂ ಕೂಡ ಗೊಂದಲವನ್ನು ಮೂಡಿಸುತ್ತೆ. ಕಿತ್ತಾಟ ಬಿಟ್ಟು ಇಬ್ಬರು ಒಂದಾಗಿ ಪಕ್ಷ ಸಂಘಟನೆ ಮಾಡಿ ಅಂತ ಹೇಳಿದ್ದಾರೆ. ಮುಂದಿನ ಚುನಾವಣೆ ಗೆಲ್ಲೋದೇ ನಮ್ಮ ಗುರಿಯಾಗಿರಬೇಕು, ಪಕ್ಷವೇ ಮುಖ್ಯ ಅನ್ನೋದು ಆರ್ಎಂಡಿ ಮಾತು. ಪಕ್ಷ ಮುಖ್ಯವಾಗುತ್ತೆ, ವ್ಯಕ್ತಿ ಮುಖ್ಯ ಅಲ್ಲ, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಪಕ್ಷ ಇದ್ರೆ ನೀವು, ನಿಮ್ಮಿಂದ ಪಕ್ಷ ಅಲ್ಲ ಅಂತ ಹೇಳಿದ್ದಾರೆ. ಮುಂದೆ ರಿಪೀಟ್ ಆದರೆ ವರಿಷ್ಠರು ಕ್ರಮ ಕೈಗೊಳ್ತಾರೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಮುಂದಿನ ಎಲ್ಲದಕ್ಕೂ ನೀವೇ ಕಾರಣರಾಗ್ತೀರಾ, ಪಕ್ಷ ಜವಾಬ್ದಾರಿ ಅಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸುಧಾಕರ್ ಮತ್ತು ವಿಶ್ವನಾಥ್ಗೆ. ಏಕೆಂದರೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗಬಾರ್ದಲ್ಲ.
ಹಾಗಾಗಿ ಈಗಲೇ ಇದನ್ನು ನಿಲ್ಲಿಸಿದ್ರೆ ಸರಿ, ಇಲ್ಲಾಂದರೆ ಪಕ್ಷ ಕ್ರಮ ತೆಗೆದುಕೊಂಡಾಗ ಆಗ ನೀವು ಪಕ್ಷವನ್ನು ದೂರಕ್ಕಾಗೋದಿಲ್ಲ. ಕಾರಣ ಏನು ಅಂತಂದರೆ, ನಿಮ್ಮ ಮೇಲೆ ಕ್ರಮ ತೆಗೆದುಕೊಂಡಿದ್ದಕ್ಕೆ ಅದಕ್ಕೆ ನೀವೇ ಕಾರಣ ಆಗಿರ್ತೀರಿ, ನೀವೇ ಜವಾಬ್ದಾರರಾಗಿರ್ತೀರಿ ವಿನಃ ಪಕ್ಷ ಆಗಿರೋದಿಲ್ಲ. ಒಟ್ಟಾಗಿ ಇನ್ಮುಂದಾದರೂ ಕೆಲಸ ಮಾಡ್ಕೊಂಡು ಹೋಗಿ, ಪಕ್ಷವನ್ನು ಸಂಘಟನೆ ಮಾಡಿ, ಪಕ್ಷವನ್ನು ಬಲವರ್ಧನೆ ಮಾಡಿ, ಮುಂಬರುವಂಥ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ. ನಿಮ್ಮಿಂದ ಪಕ್ಷ ಅಲ್ಲ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಪಕ್ಷದಿಂದ ನೀವು ಪಕ್ಷದ ಚಿಹ್ನೆ ಅಡಿ ಗೆದ್ದು ಬಂದಿದ್ದೀರಿ, ಹಾಗಾಗಿ ಪಕ್ಷದಿಂದ ನೀವು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಅಂದಿದ್ದಾರೆ. ಇನ್ನು ಮುಂದೆ ವಿಶ್ವನಾಥ್ ಸುಧಾಕರ್ ವೈರಿಗಳಲ್ಲ, ದೋಸ್ತಿಗಳು. ಜುಲೈ 24ಕ್ಕೆ ಶಾಸಕ SR ವಿಶ್ವನಾಥ್ ಹುಟ್ಟುಹಬ್ಬ ಇದೆ. ಈ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬಕ್ಕೆ ಸುಧಾಕರ್ಗೆ ಆಹ್ವಾನವನ್ನು ವಿಶ್ವನಾಥ್ ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಇದೆ, ಬರೋಕ್ಕಾಗಲ್ಲ ಅಂತ ಸುಧಾಕರ್ ಹೇಳಿದಾರಂತೆ. ಹೋಗಿ ಬರುವಂತೆ ಸುಧಾಕರ್ಗೆ RMD ಸೂಚಿಸಿದಾರಂತೆ. ಪಾರ್ಲಿಮೆಂಟ್ ಇದೆ, ಬರೋಕ್ಕಾಗಲ್ಲ ಅಂದಾಗ ಹುಟ್ಟುಹಬ್ಬಕ್ಕೆ ಹೋಗಿ ಬನ್ರಿ, ನೀವು ಈಗ ಹೋಗಿ ಬಂದ್ರೇ ಇಬ್ಬರ ನಡುವೆ ಸಾಮರಸ್ಯ ಇದೆ ಅನ್ನುವಂಥದ್ದು ಗೊತ್ತಾಗೋದು. ನೀವು ಹೋಗ್ಲಾ ಅಂತಂದ್ರೆ ಅದು ಬೇರೆ ರೀತಿಯ ಅರ್ಥವನ್ನು ಕೊಟ್ಟುಬಿಡುತ್ತೆ ಜನತೆಗೆ, ಆ ಕ್ಷೇತ್ರದ ಜನತೆಗೆ. ಅಕ್ಕಪಕ್ಕದ ಕ್ಷೇತ್ರದವರಾಗಿ ನೀವು ಇಷ್ಟು ಕೂಡ ಹೊಂದಾಣಿಕೆಯಿಂದ ಇರಲಿಲ್ಲ ಅಂತಂದ್ರೆ ಹೇಗೆ ಅಂತ ಈ ವೇಳೆ RMD ಹೇಳಿದ್ದಾರೆ. ರಾಧಾ ಮೋಹನ್ ದಾಸ್ ಅವರು ಹೇಳಿ ಕಳಿಸಿದ್ದಾರೆ, ಸುಧಾಕರ್ಗೆ ಬುದ್ಧಿವಾದ ಹೇಳಿದ್ದಾರೆ. SR ವಿಶ್ವನಾಥ್ ಬರ್ತ್ಡೇ ಇದೆ ಅಂತಂದಾಗ ಅವ್ರ ಮನೆಗೆ ಹೋಗಿ ಒಂದು ವಿಶ್ ಮಾಡಿ ಬರೋಕೇನು, ಅದರಿಂದಾಗಿ ಪರಸ್ಪರ ಆತ್ಮೀಯತೆ ಬೆಳೆಯುತ್ತೆ. ಮತ್ತೊಂದು ಕಡೆ MP ರೇಣುಕಾಚಾರ್ಯಗೂ ಕೂಡ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೊನೆಯದಾಗಿ ರೇಣುಕಾಚಾರ್ಯ ಜೊತೆ ಪ್ರತ್ಯೇಕ ಚರ್ಚೆ ಮಾಡಿದ್ದಾರೆ. ರೇಣುಕಾಚಾರ್ಯಗೂ ಕ್ಲಾಸ್ ತಗೊಂಡಿದ್ದಾರೆ ರಾಧಾ ಮೋಹನ್ ದಾಸ್ ಅವರು. ಈಗಾಗಲೇ ನಿಮಗೆ ಒಮ್ಮೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಆದರೂ ನಿಮ್ಮ ಹೇಳಿಕೆಗಳು ಶಿಸ್ತನ್ನ ಉಲ್ಲಂಘನೆ ಮಾಡ್ತಾ ಇವೆ. ಎಲ್ಲಾ ವಿಚಾರ ಬಹಿರಂಗವಾಗಿ ಮಾತಾಡುವುದನ್ನ ನಿಲ್ಲಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಂಘಟನೆ ಕಡೆ ಗಮನ ಕೊಡಿ ಅಂತ ರಾಧಾ ಮೋಹನ್ ದಾಸ್ ಅವರು ಹೇಳಿದ್ದಾರೆ. ನಾನು ಪಕ್ಷ ವಿರೋಧಿ ಹೇಳಿಕೆ ನೀಡಿಲ್ಲ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಆದರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಒಬ್ಬ ವ್ಯಕ್ತಿಯನ್ನ ಅಥವಾ ರಾಜ್ಯಾಧ್ಯಕ್ಷರನ್ನ ಅವರನ್ನ ಮೆಚ್ಚಿಸೋದಕ್ಕೋ ಅಥವಾ ಅವರ ಪರವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು, ಆ ಮೂಲಕ ಇನ್ನೊಂದು ಬಣದ ವಿರೋಧವನ್ನು ಕಟ್ಟಿಕೊಳ್ಳೋದು ಅಥವಾ ಇನ್ನೊಂದು ಬಣವನ್ನು ಈ ವೇಳೆ ಆಕ್ಷೇಪ ಮಾಡೋದು ಇನ್ನೊಂದು ಬಣಕ್ಕೆ, ಇದೆಲ್ಲವೂ ಕೂಡ ಪಕ್ಷದ ಒಂದು ಒಳಗಡೆ ಅಥವಾ ಪಕ್ಷದ ಪಡಸಾಲೆಯಲ್ಲಿ ಈ ರೀತಿ ಮಾಡುವಂಥದ್ದು ಬಹುದೊಡ್ಡ ರೀತಿಯ ಒಂದು ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ ಪಕ್ಷದ ವರ್ಚಸ್ಗೆ. ರಾಜ್ಯ ಬಿಜೆಪಿಯಲ್ಲಿನ ಅಸಮಾಧಾನಕ್ಕೆ ಮದ್ದು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿರುವಂಥ ರಾಧಾ ಮೋಹನ್ ದಾಸ್ ಅವರು ಈ ಮೂವರು ಇನ್ನು ಮುಂದೆ ಶಿಸ್ತಿನಿಂದ ನಡ್ಕೊಳ್ತಾರ ಅನ್ನುವಂಥ ಒಂದು ಕುತೂಹಲವಂತೂ ಇದೆ. ಈಗ ರಾಜ್ಯ ಬಿಜೆಪಿಯಲ್ಲಿನ ಅಸಮಾಧಾನಕ್ಕೆ ತಣ್ಣೀರು ಬಿತ್ತ, ಫುಲ್ ಸ್ಟಾಪ್ ಬಿತ್ತ. ಮೂರು ನಾಯಕರಿಗೂ ರಾಧಾ ಮೋಹನ್ ದಾಸ್ ವಾರ್ನ್ ಮಾಡಿದ್ದಾರೆ. ಈ ಮೂವರು ಇನ್ನು ಮುಂದೆ ಶಿಸ್ತಿನಿಂದ ನಡ್ಕೊಳ್ತಾರ ಅನ್ನೋದೇ ಈಗಿರುವಂಥ ಕುತೂಹಲ. ಆಂತರಿಕ ಗೊಂದಲಗಳಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನಕ್ಕೇನು ಮುಂದಾಗಿದ್ದಾರೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು. ಸೊ ಈ ಮೂವರು ಕೂಡ ಇನ್ನು ಮುಂದೆ ಪಕ್ಷದ ಒಳಿತಿಗೋಸ್ಕರ ಶ್ರಮಿಸ್ತಾ ಪರಸ್ಪರ ಸಹಕಾರದೊಂದಿಗೆ ವಿಶ್ವಾಸದೊಂದಿಗೆ ನಡ್ಕೊಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕು.